ಡೈಲಿ ವ್ಲಾಗ್ಸ್ ಡೇ 1. ಇವತ್ತು ಬೆಳಗ್ಗೆನೆ ನಮ್ಮ ಹುಡುಗನ ಎಬ್ಬರಿಸ್ಬಿಟ್ಟು ವಾಕ್ ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗ್ತಾ ನನಗೆ ಡೌಟು, ಅವ್ನು ನನ್ನ ಕರ್ಕೊಂಡು ಹೋಗ್ತಾನೋ ನಾನು ಅವ್ನು ಕರ್ಕೊಂಡು ಹೋಗ್ತೀನೋ. ಯಾವಾಗೂ ಇದೇ ಮಾಡೋದು. ಮಾಡಿಬಿಟ್ಟು ನಮ್ಮ ಹುಡುಗ ನೀಟಾಗಿ ಕ್ಲೀನಾಗೆಲ್ಲ ಮಾಡಿಬಿಟ್ಟು ಅದೆಲ್ಲ ಆದಮೇಲೆ ಇಲ್ಲೇನೋ ನೋಡಿದ್ರೆ ಬೆನ್ನುಗೆ ಅಂತ ಇತ್ತು. ಅಯ್ಯೋ ಅಂದ್ಕೊಂಡು ನೆಕ್ಸ್ಟ್ ನಮ್ಮ ಹುಡುಗನ ನೀಟಾಗಿ ಕರ್ಕೊಂಡು ಮುಗೀತು ವಾಕಿಂಗ್ ಅಂತ ಕರ್ಕೊಂಡು ಬಂದೆ. ಇವನು ನೋಡಿದ್ರೆ ಹೋಗೋ ಮನಸ್ಸೇ ಇಲ್ಲ ಅನ್ನಂಗಿದ್ದ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಗ್ಬೇಕು. ಆಮೇಲೆ ಅವ್ನು ಕರ್ಕೊಂಡು ನೀಟಾಗಿ ನೀರೆಲ್ಲ ಕುಡಿಸಿ ಮಾಡಿಸ್ಬಿಟ್ಟು ಬೆಲ್ಟ್ ತೊಗೊಂಡು ಮೇಲೆ ಹೋದೆ. ಆಮೇಲೆ ಏನು ಬ್ರೇಕ್ಫಾಸ್ಟು ಅಂದರೆ ಬರೀ 5 ಮೊಟ್ಟೆ ಅಷ್ಟೇ. ಮೊಟ್ಟೆ ಮಾಡೋಕ್ಕೆ ಸ್ಟವ್ ಹಚ್ಬಿಟ್ಟು ನೀಟಾಗಿ ಆಫ್ ಬಾಯ್ಲ್ ಮಾಡು ಅಂತ ನಮ್ಮ ಅಮ್ಮಂಗೆ ಹೇಳಿದೆ. ರೆಕಾರ್ಡ್ ಮಾಡ್ಕೊಂಡು ಮಾಡೋದೆಲ್ಲ ಕಷ್ಟ. ಸೊ ಅದಕ್ಕೆ ಇದು ಮಾಡಿಬಿಟ್ಟು ನೀಟಾಗಿ ನಮ್ಮ ಅಮ್ಮ ಆಫ್ ಬಾಯ್ಲ್ ಹಾಕಿದ್ರು. ಹಾಕ್ತಾ ಸ್ವಲ್ಪ ಬೈದರು, ಬೆಳಗ್ಗೆ ಏನೋ ಕಾಟ ನಿಂದು ಅಂತ. ಸ್ವಲ್ಪ ಉಪ್ಪು ಖಾರ ಉದುರಿಸ್ಬಿಟ್ಟು ತಿಂದ್ಬಿಟ್ಟು ಹೊರಟೆ. ಏನಂತಿರೋ ಬಿಡ್ತಿರೋ, ಗೋರ್ಗುಂಟೆ ಪಾಳ್ಯದಿಂದ ನಾಯಂಡಹಳ್ಳಿವರೆಗೂ ರೋಡು ಬೆಣ್ಣೆ. ಹಂಗೇ ಅಂದ್ಕೊಂಡು ಹೋದೆ. ತಗೋ ಟ್ರಾಫಿಕ್ಕು. ಇಷ್ಟೇ ಜೀವನ, ಉರಿ ಬಿಸಿಲು ಟ್ರಾಫಿಕ್ಕು. ಆಮೇಲೆ ಸರಿ ಅಂದ್ಕೊಂಡು ಮುಂದೋಯ್ತೀನಿ. JP ನಗರ ಹತ್ರನೂ ಟ್ರಾಫಿಕ್ಕು. ಹೆಂಗೋ ಕಷ್ಟಪಡ್ಕೊಂಡು ಬಂದುಬಿಟ್ಟು ಸ್ವಲ್ಪ ಮುಖ ಚೆನ್ನಾಗಿತ್ತು ನೋಡ್ಬಿಟ್ಟು ಆಮೇಲೆ ಬಟಾಣಿ ಕೊಟ್ಟರು ಗುರು ಆಫೀಸಲ್ಲಿ. ಏನೇನೋ ಕೊಡ್ತಾರೆ, ನಂಗೆ ಬಟಾಣಿ ಕೊಟ್ಟವ್ರೆ. ಕೊಟ್ಟು ತಿನ್ಕೊಂಡು ಲಂಚ್ಗೆ ಹೋದೆ. ಅಷ್ಟರಲ್ಲಿ ಲಂಚ್ ಮುಗಿಸ್ಕೊಂಡು ನಾನು ಡೈಲಿ ಕಾರ್ಡಿಯೋ ಥರ ಇದು ಅರ್ಧ ಮುಕ್ಕಾಲು ಗಂಟೆ ವಾಕ್ ಮಾಡ್ತೀನಿ. ವಾಕ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ನೀರು ಕುಡಿಬೇಕು. ಸ್ಟೇ ಹೈಡ್ರೇಟೆಡ್. ದಿನಕ್ಕೆ ನನ್ನ ಬಾಡಿ ವೆಯ್ಟ್ಗೆ ಏನಿಲ್ಲ ಅಂದ್ರೂ ಒಂದು 3 ಲೀಟ್ರ್ ಅಟ್ಲೀಸ್ಟ್ ಕುಡಿತೀನಿ. ಯಾಕೆಂದರೆ ನಾನು ಕ್ರಿಯೇಟಿನ್ ಕೂಡ ಕನ್ಸ್ಯೂಮ್ ಮಾಡ್ತೀನಿ. ಆ್ಯಸ್ ಎವ್ರಿಬಡಿ ನೋಸ್, ಕ್ರಿಯೇಟಿನ್ ಕುಡಿಬೇಕಾರೆ ನೀರು ಇರಬೇಕು. ಚೆನ್ನಾಗಿ ಕುಡ್ಕೊಂಡು ಹಿಂದೆ ಮುಂದೆ ಯಾರಾದರೂ ಬರ್ತಾವ್ರ ನೋಡಿಕೊಂಡು ನಮ್ಮ ಆಫೀಸವ್ರು ಕಳ್ಳರ ಥರ ನೋಡಿಬಿಟ್ರೆ ಎಲ್ಲೋಗಲಿ. ಆಮೇಲೆ ವಾಪಸ್ ಆಫೀಸಿಗೆ ಎಂಟ್ರಿ ಹೊಡೆದೆ. ಆಮೇಲೆ ಒಂದು ಕ್ಲೈಂಟಿಂದು ಪಾಪು ಬಂದಿತ್ತು. ಆ ಪಾಪ ನೋಡಿದ್ರೆ ಬೈಕೊಳ್ಳೋದು ಇರೋದು ಏನು ಮಾಡೋದಂತಾನೆ ಗೊತ್ತಾಗಲಿಲ್ಲ. ಚೇಷ್ಟೆ ಮಾಡ್ಕೊಂಡಿತ್ತು ಅದೂ. ಆಮೇಲೆ ನೋಡಿದೆ. ಡೀಲ್ ಕ್ಲೋಸ್ ಮಾಡಿಬಿಟ್ಟು ಕೆಲಸ ಮುಗೀತು. ಹೆಲ್ಮೆಟ್ ಹಾಕೋ ನಡಿ ಮನೆಗೆ. ಗಾಡಿ ಎತ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಹೋಗೋದೇ ದಿನ. ಆಮೇಲೆ ಗಾಡಿ ತೊಗೊಂಡು ಬೇಗ ಹೋಗೋಣ ಅಂತ ಹೋದರೆ ಆ್ಯಸ್ ಯೂಶ್ವಲ್ ಬೆಂಗಳೂರು ಟ್ರಾಫಿಕ್. ಟ್ರಾಫಿಕ್, ಇಲ್ಲಿಂದ ಹೋಗು ಟ್ರಾಫಿಕ್, ಮುಂದೋಗು ಟ್ರಾಫಿಕ್, ಅಷ್ಟೇ ಜೀವನ. ಆಮೇಲೆ ತೊಗೊಂಡು ಹೋದೆ. ಏನೂ ಮಾಡೋಕ್ಕಾಗಲ್ಲ. ಆಫ್ಟರ್ ದ್ಯಾಟ್ ಬಂದೆ ಬೇಜಾರಾಗೋಷ್ಟು ಬಂದೆ ಟ್ರಾಫಿಕಲ್ಲಿ. ಒಂದೇನೆಂದರೆ ಈ ಟ್ರಾಫಿಕಲ್ಲಿ ನಿಂತು ನನ್ನ ಜೀವನನೇ ನಿಂತೋಗ್ಬಿಟ್ಟಿದೆ ಅನಿಸ್ತು. ಆಫ್ಟರ್ ದ್ಯಾಟ್ ಮನೆಗೆ ಬಂದೆ. ಬಿಸಿನೀರು ಕಾಯಿಸ್ಕೊಂಡ್ಬಿಟ್ಟು ನೀಟಾಗಿ ಕ್ರಿಯೇಟಿನ್ಗೆ ಎತ್ಬಿಟ್ಟು ಹಾಕ್ಕೊಂಡ್ಬಿಟ್ಟು ಕುಡಿದ್ಬಿಟ್ಟು ಇನ್ನೇನು ಮಾಡೋದು, ಚೆನ್ನಾಗಿ ಕುಡಿ ಹೋಗು. ಎಲ್ಲಿಗೋಗು? ಗಾಡಿ ಕ್ಲೀನ್ ಮಾಡೋಕ್ಕೆ ಹೋಗು. ಏನಂದರು, ಈ ರೋಡ್ ಪಕ್ಕದಲ್ಲಿ ಮನೆ ಇದ್ದು ಆ ರೋಡ್ ಹತ್ರ ಏನಾದರೂ ಕನ್ಸ್ಟ್ರಕ್ಷನ್ ನಡೀತಿದ್ರೆ ಗಾಡಿಗಳು ನೋಡೋಕ್ಕಾಗ್ದಿರೋ ಧೂಳು ಹಿಡಿದ್ಬಿಡ್ತು ಒಂದೇ ದಿನಕ್ಕೆ. ಅದು ಬೇರೆ ನಮ್ಮ ಹುಡುಗನ ನಾನು ಡೈಲಿ ಎತ್ತು ಓಡಾಡ್ಸಲ್ಲ, ಅವಾಗ ಓಡಾಡಿಸ್ತೀನಿ. ಯಾಕೆಂದರೆ ಓಲಾದ್ರಲ್ಲಿ ಓಡಾಡ್ತೀನಿ. ಆಗೋಷ್ಟು ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಪಳ ಅನ್ನಬೇಕು. ಯಾಕೆಂದರೆ ನಾವು ಚೆನ್ನಾಗಿಲ್ಲ ಅಂದ್ರೆ ನಾವು ಓಡಾಡೋ ಗಾಡಿ ಚೆನ್ನಾಗಿರಬೇಕು. ಅದು ನನ್ನ ಪಾಲಿಸಿ. ಎತ್ಕೊಂಡು ಗಾಡಿನ ಹೊರಟ್ಬಿಟ್ಟು ನಮ್ಮ EGP ಲೇಔಟ್ ರೋಡಲ್ಲಿ ಹೋಗಿ ನೆಕ್ಸ್ಟ್ ನಿಲ್ಲಿಸ್ಬಿಟ್ಟು ನೋಡ್ತೀನಿ ಹೊಸ ಜಿಮ್ಮು ಕಲ್ಟ್ನಿಯೋ ಬೋನ್ ಮಿಲ್ಲಲ್ಲಿ ಐತೆ. ಆಮೇಲೆ ತೊಗೊಂಡ್ಬಿಟ್ಟು ಹೋದೆ ಒಳಗೆ. ಹೋಗಿದ್ದು ಚಪ್ಪಲಿ ನೋಡಿ ದಂಗಾಗ್ಬಿಟ್ಟೆ. ಮಂಡೆ ಎದ್ಬಿಟ್ಟು ಲೆಗ್ ಎಕ್ಸ್ಟೆನ್ಷನ್ಸ್ ಮಾಡಿ ಆಮೇಲೆ ಅದಾಯಿತು ಅಂದ್ಕೊಳೋ ಅಷ್ಟೊತ್ತಿಗೆ ಅದೊಂದು 3 ಸೆಟ್ ಮಾಡಿದೆ. ಲೆಗ್ ಎಕ್ಸ್ಟೆನ್ಷನ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಇನ್ನೇನು ಮಾಡೋದು ಅಂತ ಗೊತ್ತಾಗ್ದಂಗೆ ಆಬ್ವಿಯಸ್ಲಿ ಲೆಗ್ ಕರ್ಲ್ಸ್ ಮಾಡ್ತೀನಿ. ಲೆಗ್ ಕರ್ಲ್ಸ್ ಮಾಡಿಬಿಟ್ಟು ಅದೊಂದು 3 ಸೆಟ್ ಮಾಡ್ತೀನಿ ಲೆಗ್ ಡೇ ದಿನ. ಸರ್ ಇವತ್ತಷ್ಟು ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ಮಾಡಿದ್ದೆ ಕಾಫ್ ರೈಸಸ್. ಅದೊಂದು ಸದ್ಯಕ್ಕೆ 20 kg ಹಾಕ್ಕೊಂಬಿಟ್ಟು ನೀಟಾಗಿ ಅದೊಂದು 3 ಸೆಟ್ ಮಾಡಿಬಿಟ್ಟು ಸೀದಾ ಪ್ಯಾಕ್ ಮಾಡ್ಕೊಂಡು ನಡಿ ಮನೆಗೆ. ನೆಮ್ಮದಿಯಾಗಿ ಹೋಗಿ ಬಿಡ್ತಾರೆ ಬೆಂಗಳೂರವರು? ಇಲ್ಲ, ನೀಟಾಗಿ ಟ್ರಾಫಿಕಲ್ಲಿ ತಗ್ಲಾಕೊಂಡು ನೆಕ್ಸ್ಟ್ ಕಾರ್ಡಿಯೋ ಮಾಡೋಣ ಅಂತ ಹೋದೆ. ಕಾರ್ಡಿಯೋ ಮಾಡ್ತಾ ನಾನು ಮಧ್ಯಾಹ್ನ ವಾಕ್ ಮಾಡ್ತೀನಿ, ನೈಟು ವಾಕ್ ಮಾಡ್ತೀನಿ. ಮುಗಿಸ್ಬೇಕು ನಮ್ಮ ಗೋಲ್ನ. ಆಮೇಲೆ ಹಂಗೆ ನೋಡ್ತಿದ್ದೀನಿ, ಸ್ವಲ್ಪ ಕ್ಯಾಮ್ರಾ ಓಪನ್ ಮಾಡಿದೆ. ಯಾಕೋ ಸ್ಕಿನ್ನೆಲ್ಲ ಪಳ ಅಂತಿತ್ತು. ಯೂಸ್ ಮಾಡೋ ಡವ್ ಸೋಪ್ ಒಂದೇ ಗುರು. ಹಂಗೆ ಖುಷಿ ಪಡ್ಕೊಂಡು ನೆಕ್ಸ್ಟು ಮುಗಿಸ್ಕೊಂಡು ಮನೆಗೆ ಹೋದ ತಕ್ಷಣ ನಮ್ಮ ಬಾಸ್ ಕಾಯ್ತಿದ್ರು. ಆ್ಯಸ್ ಯೂಶ್ವಲ್ ಅವರೇ ನನ್ನ ವಾಕಿಂಗ್ ಕರ್ಕೊಂಡೋದ್ರು, ನಾನು ಅವ್ರನ್ನ ಕರ್ಕೊಂಡು ಹೋಗಲ್ಲ. ಮುಗಿಸ್ದೆ. ಅಣ್ಣನ ಕರ್ಕೊಂಡು ಹೋಗಿ ನೀಟಾಗಿ ಅವ್ರು ಏನು ಮಾಡಿದ್ರು ಮಾಡಿಬಿಟ್ಟು ನೆಕ್ಸ್ಟ್ ಬಾರಪ್ಪ ರಾಜ್ಕುಮಾರ ಅಂತ ನೀಟಾಗಿ ಅವ್ನು ಹೇಳ್ಕೊಂಡು ಬರಲೇ ಇಲ್ಲ. ಆದ್ರೂ
ಬಟ್ ಮಾಡೋದು ಮಾಡಬೇಕು. ಆಮೇಲೆ ಕರ್ಕೊಂಬಿಟ್ಟು ನೀಟಾಗಿ ಮನೆ ಒಳಗೆ ಬಿಟ್ಬಿಟ್ಟು ಅವನ್ನ ನೆಕ್ಸ್ಟ್ ಇನ್ನೇನು ಮಾಡೋದು ಅಂದ್ಬಿಟ್ಟು ಅವನಿಗೆ ನೀಟಾಗಿ ಪಾಚಿ ಮಾಡ್ಬಿಟ್ಟು ಮಲಗಿಸ್ಬಿಟ್ಟೆ. ಅಷ್ಟೇ ಸದ್ಯಕ್ಕೆ. ಮಿಕ್ಕಿ ನೋಡ್ಕೊಳ್ಳೋಣ, ನಾಳೆ ಸಿಗುವ.